ಸೂಪರ್ ಆಗಿರೋ ಎಗ್ ಬಿರಿಯಾನಿ ಈಸ್ ರೆಡಿ. ಅಲ್ಲನು ಕರೆಕ್ಟಾಗಿ ಬೆಂದಿದೆಯಲ್ಲ ಅಲ್ವಾ ಗೈಸ್? ನೋಡಿದ್ರ ನೀಟ್ ಅಂಡ್ ಫ್ಯಾಂಟಾಸ್ಟಿಕ್. ನೋಡುವಾಗನೇ ಆಸೆ ಆಗ್ತಿದೆ ಆ ರೇಂಜಲ್ಲಿ. ಹಲೋ ಗೈಸ್, ಎಲ್ಲರೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಗಾಯ್ಸ್ ನೋಡಿ, ನಾವೀಗಿರೋದು ಎಲ್ಲಿ ಅಂತ ಗೊತ್ತಾ? ನಾವೀಗಿರೋದು ಕ್ಯಾಂಪಿಂಗ್ ಸ್ಪಾಟ್ ಅಲ್ಲಿ. ಓ ಗೈಸ್ ನೋಡಿ, ನಾವು ಇವತ್ತು ಕ್ಯಾಂಪಿಂಗ್ ಮಾಡುವಂತ ಒಂದು ಕಂಟೆಂಟ್ ಅನ್ನ ತಗೊಂಡ್ಬಂದಿದ್ದೀವಿ ಅಲ್ವಾ? ಹೌದೌದು. ಓ ಗೈಸ್ ನೋಡಿ, ಇದು ತುಂಬಾ ವೈಟ್ ಆಗಿ ಕಾಣ್ತಾ ಇದೀನಿ. ಏನ್ ವಿಷಯ ಅಂತಂದ್ರೆ ಇಲ್ಲಿ ಫ್ಲಾಶ್ ಬೀಳ್ತಿದೆ, ಅದಕ್ಕೋಸ್ಕರ ಈಗ ಲೈಟ್ ಎಲ್ಲ ಹಾಕಿ ಸೆಟಪ್ ಮಾಡಿರೋದು ಅಲ್ವೇನೋ? ಓ ಗೈಸ್, ಸ್ಮೋಕ್ ಬರ್ತಿರೋದು ಎಲ್ಲಿ? ಅದು ಬೀಳಿ ಎಳೆದಾಟ ಜಾಸ್ತಿ ಆಯ್ತು. ಸಾಕು, ಅಲ್ಲಿ ಬಿಡಬೇಡ, ಅಲ್ಲಿ ಬಿಟ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಓ ಗೈಸ್ ನೋಡಿ, ಇವಾಗ ನಾವು ಈ ಒಂದು ಜಾಗದಲ್ಲಿ ಕ್ಯಾಂಪ್ ಹಾಕೋದು. ಮತ್ತೆ ಅದ್ರ ಜೊತೆಗೆ ಬೇರೊಂದು ವಿಷಯ ಏನು ಅಂತಂದ್ರೆ, ನಾವು ಈ ಸತಿ ಸ್ವಲ್ಪ ಹಿಂಗೆ ಈ ಅಕ್ರಾಸ್ ಆಫ್ ಆಗೋಯ್ತು. ನೋಡು ಏನ್ ಮಾಡೋದು ಇವಾಗ? ಮೊದಲೇ ಹೇಳ್ದೆ ಇವನೆಲ್ಲ ಯಾವ ಎಲೆಕ್ಟ್ರಿಷಿಯನ್ ಅಂತ. ದಯವಿಟ್ಟು ಇಂಥವನ್ನೆಲ್ಲ ಕರ್ಕೋಬೇಡಿ ಕೆಲ್ಸಕ್ಕೆ, ಆಗದ ಕೆಲಸ. ಗೈಸ್ ಅಲ್ಲಿ ಹೊಗೆ ಬಿಡೋದು ನೋಡೋಣ. ಗೈಸ್ ಇವಾಗ ನಾವು ಕ್ಯಾಂಪ್ ಫೈರ್ ಹಾಕ್ತೀವಿ, ಈ ಒಂದು ಜಾಗದಲ್ಲಿ ಕ್ಯಾಂಪ್ ಫೈರ್ ಹಾಕ್ತೀವಿ. ಅದೇ ರೀತಿಯಲ್ಲಿ ಈ ಕಾಣುವ ಒಂದು ಜಾಗದಲ್ಲಿ ನಾವು ಟೆಂಟ್ ಹಾಕ್ತೀವಿ. ಮತ್ತೆ ಅದ್ರ ಜೊತೆಗೆ ಬೇರೊಂದು ವಿಷಯ, ನಾವು ಇವತ್ತು ಆ ಚಿಕನ್ ಬಿರಿಯಾನಿ ಅಲ್ಲ, ಲೈಟ್ ಇಂಗ್ರೀಡಿಯಂಟ್ ಈ ಮ್ಯಾನೇಜರ್ನ ಯಾಕಂತ ಸೆಲೆಕ್ಟ್ ಮಾಡ್ಕೊಂಡ ನಾನು. ನಮ್ಮ ಕಂಪನಿ ಇವತ್ತು ಬಾರಿ ಲಾಸ್, ತುಂಬಾ ಲಾಸ್ ಎಲ್ಲ ಇವನಿಂದಾನೆ. ಗೈಸ್ ನೋಡಿ, ಇವತ್ತು ಚಿಕನ್ ಬಿರಿಯಾನಿ ಅಲ್ಲ, ಮಟನ್ ಬಿರಿಯಾನಿ ಅಲ್ಲ, ಇನ್ಯಾವ ಬಿರಿಯಾನಿ ಇದೆ? ಎಗ್ ಬಿರಿಯಾನಿ. ಫಿಶ್ ಬಿರಿಯಾನಿ ಅಲ್ಲ, ಎಗ್ ಬಿರಿಯಾನಿ ನಾವು ಮಾಡ್ತಿರೋದು. ಯಾವ್ದೇ ಎಗ್ ಬಿರಿಯಾನಿ? ಎಗ್ಗು. ಅದು ಯಾವ್ದು ಎಗ್ ಅಂತಂದ್ರೆ, ಯಾವ್ದು ಎಗ್ಗು? ಎಗ್ ಕೋಳಿದು, ಅಂಗಡಿಲಿ ಸಿಗೋದು. ಗೈಸ್ ಏನಿದ್ರು ಸೂಪರ್ ಆಗಿರೋ ಒಂದು ವಿಡಿಯೋ ಆಗಿರುತ್ತೆ. ಸ್ಟೇ ಟ್ಯೂನ್ಡ್. ಹೌದು, ಹೋಗಿ ಬಿಡು. ಗಾಯ್ಸ್ ನೋಡಿ, ಫೈನಲಿ ಆಗಿ ನಾವೀಗ ಈ ಕಡೆ ಬಾರು ಲೈಟ್ ಬಿಡು. ಫೈನಲಿ ನಾವೀಗ ಟೆಂಟ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಈ ಕಡೆ ನೋಡಿದ್ರ ಇದೆಲ್ಲ ನಮ್ಮ ಲೈಟಿಂಗ್ ಟೆಕ್ನಾಲಜಿ ವಚನ್ದು. ಯಾವಾಗ ಉರಿತದೆ ಯಾವಾಗ ಹೋಗ್ತದೆ ಅಂತ ಹೇಳಕ್ಕಾಗಲ್ಲ, ಆ ರೀತಿಲಿ ಇರುವಂತ ಒಂದು ಲೈಟ್. ಅದೇ ರೀತಿಯಲ್ಲಿ ಬೇರೊಂದು ವಿಷಯ ಏನಂತಂದ್ರೆ, ಇಲ್ಲಿ ಕ್ಯಾಂಪ್ ಫೈರ್ಗೆಲ್ಲ ರೆಡಿ ಆಗಿದೆ, ಸೌದೆ ಗಿೌದೆ ಎಲ್ಲ ರೆಡಿ ಆಗಿದೆ. ಗೈಸ್ ಇನ್ ಕೆಲವು ನಿಮಿಷಗಳಲ್ಲಿ ಫಸ್ಟ್ ಕ್ಯಾಂಪ್ ಫೈರ್ ಹಾಕದಾ? ಹೌದು. ನೋಡಿ, ಈಗ ವಚನ್ ಕ್ಯಾಂಪ್ ಫೈರ್ ಹಚ್ತಿದ್ದಾನೆ. ಕರ್ಪೂರ ಪೀಸ್ ಇದೆ ಒಂದು ಚಿಕ್ಕದು, ಅದು ಹೋಯ್ತು. ಇದು ಶೀತನ ಅಂತ ಇಲ್ಲ, ಮತ್ತೆ ನಾ ಹೇಳ್ದೆ ನಿನಗೆ ಸೌದೆ ಆಗೋದಿಲ್ಲ ಅಂತ. ಬೆಂಕಿ ಹಚ್ಚದ ಹಂಗಲ್ಲ ಕಣ. ಮತ್ತೆ ಯೋಗಡಿ ಈಗ ಕ್ರಾಸ್ ಹೊಡಿಯು. ಅದಕ್ಕೆ ಅಡ್ಡಿ ಹಾಕೀಗ ಹೊಗೆ ಬೆಂಕಿ ಹಾಕಿದ್ರೆ ಸೊಳ್ಳೆ ಕಾಟ ಸ್ವಲ್ಪ ಕಮ್ಮಿ ಆಗುತ್ತೆ ಅಲ್ವೇನು? ಹೌದು ಅಂತೀಯ? ಹುಸಿ ಸೊಳ್ಳೆ ಇದೆ ಇಲ್ಲಿ, ದೊಡ್ಡ ಜಾಗ ಬೇರೆದು, ಕಾಡು. ಆದ್ರೆ ಪ್ರಾಣಿಗಳ ಸೌಂಡ್ ಏನೋ ಕೇಳ್ತಾ ಇಲ್ಲ. ಇಲ್ಲ ಇಲ್ಲ, ತುಂಬಾ ಕಡಿಮೆ. ನೀನ್ ದೊಡ್ಡ ನಾಗರೊಳೆ ಫಾರೆಸ್ಟ್ ಬಂದಂತ ಆಡ್ತೀಯ? ನಾಗರೊಳೆ ಹೇಳಿದ್ದು. ಓ ಗಾಯ್ಸ್, ಫೈನಲಿ ಹೊಗೆ ಎಲ್ಲ ಬರ್ತಾ ಇದೆ. ಅದೇ ರೀತಿಯಲ್ಲಿ ಬೆಂಕಿ ಕೂಡ ಲೈಟ್ ಆಗಿ ಬರ್ತಾ ಇದೆ ಅಲ್ವೇನೋ? ಕಮ್ಮಿನೋ, ಮಾತ್ರ ಜಾಸ್ತಿ ಆಗಿದೆ. ನೋಡ್ಕೊಳ್ಳಿ, ಬೆಂಕಿ ನೋಡಿದ್ರ ಇಷ್ಟೇ ಬೆಂಕಿ ಬರ್ತಿದೆ. ಹಿಡಿತಾ? ಹಾಗೆ ಎಷ್ಟೋ ಸಮಯದ ನಂತರ ಬೆಂಕಿ ಎಲ್ಲ ರೆಡಿ ಆಗಿದೆ. ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಪಟ್ವಿ ಅಲ್ವೇನೋ? ಆಯ್ತು 8 ಗಂಟೆ ಮೇಲೆ ಆಯ್ತು. ಹೌದಾ? ಸೌದೆ ಸೇರಿಲ್ಲ, ಅದೇ ತೊಂದರೆ ಆಗಿದೆ. ನೋಡಿದ್ರ ಫೈನಲಿ ಎಲ್ಲ ಕ್ಯಾಂಪಿಂಗ್ ಅದೇ ರೀತಿಯಲ್ಲಿ ಕ್ಯಾಂಪ್ ಫೈರ್ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಮುಖ ತೋರಿಸು, ಕಾಣ್ತಿಲ್ಲ ಅಂತ. ಓ ಗೈಸ್, ಈಗ ನೆಕ್ಸ್ಟ್ ಕುಕಿಂಗ್ ಮಾಡುವಂತ ಒಂದು ಸಮಯ. ಎಸ್ ಫ್ರೂಟ್ಸ್ ಕಟ್ ಮಾಡೋ ಚಾಕಲ್ಲಿ ನಾವು ತರಕಾರಿ ಜೊತೆ ಆಟ ಆಡ್ತಿದ್ದೀವಿ. ಕ್ಯಾಂಪಿಂಗ್ ಲೈಫ್. ಎಸ್, ಕ್ಯಾಂಪಿಂಗ್ ಲೈಫ್. ಎಲ್ಲ ಕಟ್ ಮಾಡೋ ಕೈ ನೋಡ್ಕೊ. ಆಪಲ್ ತರ ಇದೆ ಅಂತ ಹೇಳ್ಬೇಕು. ಮ್ಯಾಂಗೋ ತರ ನೋಡುವ. ಏನು ಸೋರ್ತಾ ಉಂಟಲ್ಲ ಇದು? ಇದು ರಸ. ಕ್ಯಾಪ್ಸಿಕಮ್ ಕಟ್ ಮಾಡಿ ಹಿಂಗೆ ಆಡ್ತಿದ್ದಲ್ಲ ನೀನು. ನೋಡಿ, ಇವಾಗ ನಾವು ತುಪ್ಪ ಈ ಒಂದು ಕುಕ್ಕರ್ಗೆ ಹಾಕ್ತಿದ್ದೀವಿ. ಸ್ಟವ್ ಎಲ್ಲ ರೆಡಿ ಮಾಡಿದ್ದೀವಿ ನಾವು ಈಗ ಅಲ್ವೇನೋ? ಹೌದೌದು. ಎಸ್, ತುಪ್ಪ ಏನಿದೆ ಗಟ್ಟಿ ಇದೆ, ಅಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದು. ಇದು ತುಂಬ ಕಷ್ಟ ಇದೆ ಗೈಸ್.
ಓ ಗೈಸ್ ನೋಡಿ, ಈಗ ನಾವು ಫೈನಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇದು ಕುಕ್ಕರ್ ಇಲ್ಲಿ ಇದೆ, ಸ್ಟವ್ ಇಲ್ಲಿದೆ, ಕ್ಯಾಂಫರ್ ಇಲ್ಲಿದೆ, ವಚನ್ ಇಲ್ಲಿದ್ದಾನೆ, ಲೈಟ್ ಬಿಡ್ತಿದ್ದಾನೆ. ಇಲ್ಲ ಸ್ವಲ್ಪ ಲೈಟ್ ಬಿಡು. ಓ ಗೈಸ್ ನೋಡ್ದ, ತುಪ್ಪ ಎಲ್ಲ ರೆಡಿ ಆಗ್ತಾ ಬಂದಿದೆ. ಹಾಕ್ಕೊಡಿ. ಅವರು ಹಾಕ್ಕೊಡ್ತಾರೆ, ನೀನು ಏನು ಎದುರೋದೇನು ಮರಿ ಅಂತಂದರೆ ತುಂಬ ಕಷ್ಟ, ಅಂದರೆ ತುಂಬ ಕಷ್ಟ. ಈಗ ಎಲ್ಲ ರೆಡಿ ಮಾಡಬೇಕು ಅಂತಂದರೆ ಇವನು ಬಿಡೋದು ಮಾತ್ರ. ಗೈಸ್ ನೋಡಿದ್ರ ಏನು ವಿಷಯ ಅಂತಂದರೆ, ಈಗ ಮೊಟ್ಟೆನ ಫಸ್ಟು ಫ್ರೈ ಮಾಡ್ಕೋಬೇಕು ಈ ಒಂದು ಕುಕ್ಕರಲ್ಲಿ. ಅದರ ನಂತರ ನಾವೀಗ ನೆಕ್ಸ್ಟ್ ಬಿರಿಯಾನಿ ಪ್ರಿಪೇರ್ ಮಾಡುವಂಥದ್ದು. ಮೊಟ್ಟೆನಾಗೆ ಫ್ರೈ ಮಾಡೋದು, ಸ್ವಲ್ಪ ಬೇಯಿಸ್ಕೋಬೇಕು ಅಂತ. ನಿಮ್ಗೆ ಗೊತ್ತಾಗಲ್ಲ ಅದಲ್ಲ, ಹಿಡ್ಕೋ. ಫಸ್ಟು ಮೊಟ್ಟೆ ಹಿಂಗೆ ಹಾಕ್ಕೊಡಿ. ಲೋ ಫ್ಲೇಮ್ ರುಚಿ ಯಾವುದದು? ಯಾವ ಫ್ಲೇಮ್? ಯಾವುದನ್ನು ಫ್ಲೇಮ್ ಮೊಟ್ಟೆ ಆರದಿರು ಸಾಕು. ಇದೊಂದು ನಾನು ಕಂಡಿದ್ದೀವಿ ಈ ಟೈಪ್ ಆಫ್ ಬಿರಿಯಾನಿ. ಮೊಟ್ಟೆ ಜಾಸ್ತಿ ಅಡ್ಕೊಂಡ್ಬಿಟ್ಟಿದೆ. ಮಾಡು. ಇದರಲ್ಲಿ ಫುಲ್ಲು ಈ ಒಂದು ಟೊಮೆಟೊ, ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಇದೆ. ಇದನ್ನು ಏನು ಮಾಡಬೇಕು ಅಂತಂದರೆ, ನಾವೀಗ ಎಣ್ಣೆ ಉಯ್ದ ತಕ್ಷಣ ಲೈಫ್ ಅಲ್ವಾ? ಇಡ್ಲಿ ಬೀಳ್ತಾ ಉಂಟು, ಇಡ್ಲಿ ಚೆನ್ನಾಗಿದೆ. ಗಾಯ್ಸ್ ಟೆಂಟ್ ಒಳಗಡೆ ಫುಲ್ ಇಡ್ಲಿ ಬೆಂಕಿ ಹಾಕಿದಾಗ ಆಯಿತು, ಬೆಚ್ಚಿಗಿದೆ. ಅದ್ರದ್ದು ಸ್ವಲ್ಪ ನಾವು ಕ್ಯಾಪ್ಸಿಕಮ್ಮು, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಹೊಡೆದಾಡ್ತಿದ್ದೀವಿ ಇಲ್ಲಿ. ನೀ ಏನೋ ಮಾಡ್ತಿದ್ಯಾ? ಇವನ್ ಟಾರ್ಚ್ ಬಿಡ್ತವನೆ. ಏನಿದು ಬೇಟೆಗೆ ಹೋಯ್ತವ ಮರೇದೇನು. ಚಕ್ಕೆ ಲವಂಗ ಇದೆಲ್ಲ ಹಾಕ್ಕೊಡ್ತಿದ್ದೀವಿ. ಇವಾಗ ಇನ್ನೊಂದು ಮಿಕ್ಸು ಗೋಲ್ಡನ್ ಕಲರ್ ಆಗಿದೆಯಲ್ಲ. ಅಕ್ಕಿ 1 ಕಪ್ ಹಾಕ್ತಿದ್ದೀವಿ. ಅದೇ ಹತ್ತು ತೋರಿಸು. 2 ಕಪ್ ಸಾಕಲ್ಲ? 1 2 3 ಈ ಒಂದು ರೈಸಲ್ಲಿ ಹಾಕ್ಬಿಟ್ಟು ಇವಾಗ ನಾವು ಸ್ವಲ್ಪ ನೀರೆಲ್ಲ ಆ್ಯಡ್ ಮಾಡಿಕೊಟ್ಟಿದ್ದೀವಿ. ನೋಡಿದ್ರ ಒಳ್ಳೆ ಕ್ಯಾಪ್ಸಿಕಮ್ ಎಲ್ಲ ಮಿಕ್ಸ್ ಆಗಿ ರೈಸ್ ಪುಡಿ ಸ್ವಲ್ಪ ಹಾಕ್ಕೊಡಿ, ಯಾಕೆಂದರೆ ಬಿರಿಯಾನಿ ಮಸಾಲೆ ನಾವು ಹಾಕ್ಕೊಡ್ತಿದ್ದೀವಿ. ಹಾಕು ಸಾಕು. ಸ್ವಲ್ಪ ಖಾರ ಇರಲಿ ಬಿಡು. ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಅಲ್ಲ, ಇದು ಜಾಸ್ತಿನೇ ಆಯ್ತು. ಮನ್ಸನ್ನು ಸಾಯಿಸಿರೋದು. ಅರಿಶಿಣ ಪುಡಿ, ಹೀಗೆ ಅಲ್ಲಾಡಿಸ್ಕೊಡಿ. ಬನ್ನಿ ಫ್ರೆಂಡ್ಸ್, ಬಿರಿಯಾನಿ ಮಸಾಲೆ ಹಾಕಕ್ಕೆ. ಏನು ಮಣ್ಣ ಇದು? ಯಾವುದು ರೆಡಿ ಮಾಡ್ತಾ ಇದೆ? ಅಯ್ಯೋ ಸಾಕಾ? ಹಾಕು. ಓ ಗೈಸ್, ಕುಕಿಂಗ್ ಮಾಡುವಾಗ ಇದೆಲ್ಲ ಇದೆ ನೋಡೋಕೆ, ಬಾಯೆಲ್ಲ ನೀರು ಬರ್ತದೆ, ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ಹಿಂಗೆ ನೀಟಾಗಿ ಹಾಕ್ಕೊಡಿ. ನೀಟಾಗಿ ಏನು ಬೇಡ, ಮತ್ತೆ ಅಲ್ಲ ಮಿಕ್ಕಿದ್ದು ನಮಗೆ ಬೇಕಾ? ಇದು ನಮಗೆ. ಓ ಗೈಸ್ ಕೊತ್ತಂಬರಿಯಾದ ಸೊಪ್ಪನ್ನು ನಾವು ಬಿರಿಯಾನಿಗೆ, ಕೊತ್ತಂಬರಿ ಸೊಪ್ಪು ಸ್ಮೆಲ್ ಏನಿಲ್ಲ. ಇದು ಸತ್ತು 2-3 ದಿನ ಆಯ್ತು ಆಗಿದೆ ನಿಜವಾಗ್ಲೂ. ಇವಾಗ ಇದನ್ನು ಮಂತ್ರ ಶಾಮಿನಿ ಮಾಡಿಕೊಂಡ್ರೆ ಮುಗಿತಾನೋ? ಎಲ್ಲ ಮುಗಿತಲ್ಲ, ಇನ್ನೇನಿದೆ ಬಾಕಿ? ಏನಿಲ್ಲ. ಮೊಟ್ಟೆ ಇದೆಲ್ಲ ಒಳಗೆ. 2 ವಿಸಿಲ್ ನಿನ್ನ ದೇವರೇ ಕಾಪಾಡಬೇಕು. ಫೈನಲಿ ಏನೇನೋ ಮಾಡಿ ಬಿರಿಯಾನಿ ಏನೋ ರೆಡಿ ಮಾಡಿದ್ದೀನಿ ಅಲ್ವೇನಲ್ಲ? ಇವನು ಏನೋ ಹೊರಗಡೆ ಏನೋ ಮಾಡ್ತಿದ್ದಾನೆ. ಬೆಂಕಿ ಹೋಯ್ತಾ? ಓಹೋ, ಬೆಂಕಿ ಹಚ್ಚಿದೆ ಕಷ್ಟದಲ್ಲಿ. ಕುಕ್ಕರಲ್ಲಿ ಇಟ್ಟಿದ್ದೀವಿ ಇವಾಗ ಸ್ಟವಲ್ಲಿ. ಈಗ ನಾನು ಟೆಂಟದ ಒಳಗಡೆ ಇದ್ದೀನಿ. ಒಂದು 3 ವಿಷಲ್ ಆಗಬೇಕು. 3 ವಿಷಲಿಗೆ ಈಗ ವೆಯ್ಟಿಂಗ್. 3 ವಿಷಲ್ ಆದ ತಕ್ಷಣ ಏನಾಗಿದೆ ಅಂತ ನೋಡಬೇಕು. ಆಗುತ್ತಾನೋ 3 ವಿಷಲ್ಗೆ? ಹೌದಾ? 4? ನೀರು ಸ್ವಲ್ಪ ಜಾಸ್ತಿ ಇದೆ, ಚಿಕ್ಕ ಕುಕ್ಕರ್ ಅಲ್ಲ, ಸ್ವಲ್ಪ ಜಾಸ್ತಿ ನೀರಾಗ್ಬಿಟ್ಟಿದೆ. ಏನಿದ್ರು 4 ವಿಷಲ್ ಆದಮೇಲೆ ಕಾಣುವ ನಿಮ್ಮ ಭೇಟಿ. ಎಸ್. ಓ ಗಾಯ್ಸ್,
ಫೈನಲಿ ವಿಶಿಲ್ ನಂಬರ್ 1 ಅಲ್ವೇನೋ? ಬೆಂಕಿ ನೋಡಲಿ, ವಿಶಿಲ್ ನಂಬರ್ 1 ಅಲ್ಲ ಇದು? ಬೆಂಕಿ ಗೈಸ್ ವಿಶಿಲ್ ನಂಬರ್ 1 ರೆಡಿ. ನೋಡಿದ್ರ ಒಂದು ವಿಶಿಲ್ ಬಂತು, 2 ಬೇಕು. ಇನ್ನೊಂದು ವಿಶಿಲ್ ಬಂದು ಇನ್ನು ಎಷ್ಟು 4 ಬೇಕಲ್ಲ? ನೀರು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಒಂದು 4 ವಿಶಿಲ್ ಮಾಡಿಬಿಡುವ ಅಂತ, ಇಲ್ಲಾಂದರೆ ನೀರು ಆಗ್ಬಿಡುತ್ತೆ. ಬೆಂಕಿ ಎಲ್ಲ ಏನು ಹೇಳಿ ಒಳ್ಳೆ ಬಿಸಿ ಬಿಸಿ ಆಗ್ತಿದೆ ಈ ಚಳಿಗೆ. ಮಂಜು ಎಲ್ಲ ಇಬ್ನಿ ಬೀಳ್ತಿದೆಯಲ್ಲ? ಎಸ್, ಇಬ್ನಿ ಬೀಳ್ತಿದೆ. ಫೈನಲಿ ಎಲ್ಲ ಮುಗ್ದು ಈಗ ನಾವು ಕುಕ್ಕರ್ ಓಪನ್ ಮಾಡಕ್ಕೆ ಹೋಯ್ತಾ ಇದ್ದೀವಿ. ಓ, ಸೂಪರ್ ಆಗಿರುವ ಎಗ್ ಬಿರಿಯಾನಿ ಈಸ್ ರೆಡಿ. ಅಲ್ಲನು ಕರೆಕ್ಟಾಗಿ ಬೆಂದಿದೆಯಲ್ಲ, ಸ್ಮೆಲ್ ಎಲ್ಲ ಚೆನ್ನಾಗಿದೆ ಅಲ್ವಾ? ಗೈಸ್ ನೋಡಿದ್ರ ನೀಟ್ ಅಂಡ್ ಫ್ಯಾಂಟಾಸ್ಟಿಕ್. ನೋಡುವಾಗನೇ ಆಸೆ ಆಗ್ತಿದೆ ಆ ರೇಂಜಲ್ಲಿ. ನೋಡು, ಸೂಪರ್. ಸ್ವಲ್ಪ ಎಣ್ಣೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ಹೌದಾ? ಇವಾಗ ಫಸ್ಟ್ ಎಗ್ ಹಾಕುವಲ್ಲ, ಎಗ್ನ ನಾವು ಹಿಂಗೆ ತಗೊಂಡು JCB ಥರ ಬಾತು ಥರ ಕಾಣ್ತಾ ಉಂಟು. ಸುಮ್ಮನಿರಪ್ಪ ನೀನು. ಗೈಸ್ ಮೊಟ್ಟೆ ಸ್ವಲ್ಪ ಸೈಡ್ ಆಗು. ಬೇಗ ಹಾಕು. ಅದೇ ಇದೆಲ್ಲೋಯ್ತು ಯಾವುದು? ಒಂದು ಇವು ಇದಲ್ಲ ಇಲ್ಲಿ ಒಂದೇ ಮೊಟ್ಟೆ ಕಾಣ್ತಿರೋದು. ರೈಸ್ ಹಿಂಗೆ ಹಾಕಿ ಒಂದೇ ಮೊಟ್ಟೆ ಕಾಣ್ತಿರೋದು. ಇನ್ನೊಂದು ಮೊಟ್ಟೆ ಆಗ್ಲೇ ತಿಂದ್ಬಿಟ್ಟೆ ನಾನು. ಬೇಗ ಹಾಕು. ಓಹ್, ಒಳ್ಳೆ ಫ್ಲೇವರ್ ಅಲ್ಲ? ಸ್ವಲ್ಪ ಆಳದಿಂದ ತಗೋ. ಆಳದಿಂದ ಮೊಟ್ಟೆ ಹೊಡೆದೋಗುತ್ತೆ. ಕಚ್ಚಂಬರು ಮಾಡೋದೊಂದು ಬಾಕಿ ಆಗೋಯ್ತು ಅಲ್ಲ? ಈ ಕಡೆ ತೋರಿಸು. ಬಿಸಿ ಬಿಸಿ ಎಗ್ ಬಿರಿಯಾನಿ ಈಸ್ ರೆಡಿ. ಹೆಂಗಿದೆ? ಚೆನ್ನಾಗಿದೆ. ನೋಡಿ ನಿಮಗೆ ಖುಷಿ ಆಗುತ್ತೆ, ತಿಂದು ಈಗ ಅನ್ಸುತ್ತೆ ಅಂತ ಈಗ ನೋಡುವ. ಇವನು ಭಯಂಕರ ಸ್ಟೈಲ್ ಐತೆ, ಇವನು ತಿನ್ನೋದು ನೋಡಿದ್ರೆ ನನಗೆ ಬಿಸಿನೋ ಅಷ್ಟು ಬಿಸಿ ಉಂಟಾ? ಆವಿ ಎದ್ದು ಹೇಳ್ತುಂಟು. ಒಳ್ಳೆ ಸೂಪರ್ ಆಗಿರೋ ಬಿರಿಯಾನಿ. ಈಗ ನಾನು ಟೇಸ್ಟ್ ಮಾಡ್ತೀನಿ. ಹೇಗಿದೆನಾ? ಲವಂಗದ ಫ್ಲೇವರು, ಲವಂಗ ಫ್ಲೇವರು ಹಂಗೆ ಸೂಪರ್ ಆಗಿದೆ. ಒಂದು ಫೇವ್ರೇಟ್ ಗೋಡಂಬಿ ತಿನ್ನು ಹಾಕ್ಕೊಂಡು ಸ್ವಲ್ಪ ಎಗ್ ತಗೊಂಡು ರೈಸಿಗೆ ಮಿಕ್ಸ್ ಮಾಡಿ. ಚೆನ್ನಾಗಿದೆಯಾ? ಸ್ವಲ್ಪ ಸಾಂಬಾರು ಕಚ್ಚಂಬರು ಇತ್ತಿದ್ರೆ ಸೂಪರು. ಟೇಸ್ಟ್ ಮಾಡಿ ನೋಡ್ತಿದ್ದಾನೆ, ತಿನ್ನು. ಹಿಂಗಿದೆ, ನೈಸ್. ಚೆನ್ನಾಗಿದೆನಾ? ಸ್ವಲ್ಪ ಸಾಂಬಾರು ಏನಾದರೂ ಬೇಕಿತ್ತಲ್ಲ? ಮೊಸರು ಇದ್ರೆ ಸೆಟ್ ಅಲ್ವಾ? ನೋಡಿ ಫೈನಲಿ ಹಾಗೆ ನಾವೀಗ ಕ್ಯಾಂಪಿಂಗ್ ಮತ್ತು ಅದೇ ರೀತಿಯಲ್ಲಿ ಕ್ಯಾಂಪ್ ಫೈರ್ ಮತ್ತು ಕುಕ್ಕಿಂಗ್ ಎಲ್ಲ ಮುಗಿಸಿದ್ದೀವಿ. ಒಳ್ಳೆ ಸೂಪರ್ ಆಗಿರೋ ಒಂದು ಎಗ್ ಬಿರಿಯಾನಿ ಪ್ರಿಪೇರ್ ಮಾಡಿ 9:30 ಗೈಸ್ ಏನಿದ್ರು ಸೂಪರ್ ಆಗಿರೋ ಒಂದು ವಿಡಿಯೋ ಆಗಿದೆ ಅಲ್ವೇನೋ? ನಾವು ಹೇಳಿದ್ರೆ ಆಗಲ್ಲ, ನೀವು ಹೇಳ್ಬೇಕು, ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಅದೇ ರೀತಿಯಲ್ಲಿ ನಮ್ಮ ವಿಡಿಯೋ ಎಲ್ಲರಿಗೆ ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಮತ್ತೆ ಏನಿದ್ರು ಇನ್ನು ನೆಕ್ಸ್ಟ್ ಸೂಪರ್ ಆಗಿರೋ ವಿಡಿಯೋಸ್ಗಳು ಬರ್ತದೆ. ಕ್ಯಾಂಪಿಂಗ್ ವಿಡಿಯೋ ಬರ್ತದೆ. ಸ್ವಲ್ಪ ಲೇಟ್ ಆಗ್ಬೋದು ಅಲ್ವೇನೋ? ಇಷ್ಟು ವಿಷಯ ಹೇಳ್ಕೊಂಡು ಈ ವಿಡಿಯೋಗೆ ಇಲ್ಲಿ ಏನ್ ಮಾಡ್ತೀವಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಗೈಸ್ ನೋಡಿ, ವಿಡಿಯೋ ಇಷ್ಟ ಆಗುತ್ತದೆ ಡಿಸ್ಲೈಕ್ ಮಾಡಿ. ಮತ್ತೆ ನಿಮ್ಮ ಅಭಿಪ್ರಾಯ ಮತ್ತು ಉದ್ದೇಶ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಗೈಸ್ ನೋಡಿ, ಮತ್ತೊಂದು ಸೂಪರ್ ಆಗಿರೋ ವಿಡಿಯೋ ಕಾಣುವವರೆಗೆ ಗುಡ್ ಬೈ.